ಸ್ನೇಹಿತರೆ, ಬೆಂಗಳೂರಿನ ತುರಹಳ್ಳಿ ಅರಣ್ಯದಲ್ಲಿ ಹವ್ಯಕ ಪ್ರತಿಷ್ಠಾನ ರಾಜರಾಜೇಶ್ವರಿ ನಗರದವರು ಹಮ್ಮಿಕೊಂಡಿದ್ದ ವನಮಹೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೆವು. ನೂರಾರು ಎಕರೆ ವಿಸ್ತೀರ್ಣವುಳ್ಳ ಈ ಅರಣ್ಯ ಪ್ರದೇಶದಲ್ಲಿ ಮುಳ್ಳು ಕಂಟಿಗಳ ಮಧ್ಯೆ ದಾರಿಯನ್ನು ಮಾಡಿಕೊಳ್ಳುತ್ತಾ ಸ್ವತಃ ಗುದ್ದಲಿಯಿಂದ ಗುಂಡಿಯನ್ನು ತೋಡಿ ಉಪಯುಕ್ತಕರವಾದ ಗಿಡಗಳನ್ನು ನೆಟ್ಟು ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ 75ಕ್ಕೂ ಮಿಕ್ಕ ಜನರು ಪಾಲ್ಗೊಂಡು ಬೆಂಗಳೂರಿನಂಥ ನಗರದಲ್ಲಿ ಪರಿಸರ ಕಾಳಜಿಯನ್ನು ಮೆರೆದಿದ್ದು ತುಂಬ ಖುಷಿಯ ಕ್ಷಣವಾಗಿತ್ತು. ಹಾಗಾಗಿ ಇವತ್ತಿನ ಈ ಗಿಡ ನೆಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ವನಸಿರಿ ಎಲ್ಲ ಶಾಶ್ವತವಾಗಿ ಇಲ್ಲಿ ಈ ಕಡೆ ನಮಗೆಲ್ಲ ಒಳ್ಳೆ ವಾತಾವರಣ ಸದಾ ಇರಲಿ ಅಂತ ಹೇಳಿ ಬಯಸ್ತಾ ಈ ಒಂದು गुड मॉर्निंग. ರಾಶಿ ಮುಚ್ಚಡಿ ಅದಕ್ಕೆ ರಾಶಿ ಮುಚ್ಚಿದ್ರೆ ಕಡೆ ಬೇರೆ ಬರ್ತದೆ. ಅದಕ್ಕೆಂದ್ರೆ ನಾ ಇದ್ರ ಬಗ್ಗೆ ಮಾಡಿ ಪ್ರೆಸ್ ಮಾಡಬೇಕಲ್ವಾ ಗೇರ್ ಮರ ಇಲ್ಲ ಅಂತೇಳಿ ಈಗ ಯಾವ್ದು ಹಾಲ ಯಾವ ಗಿಡ ನೆಡ್ತಾ ಇದ್ದೀರ? ಅದು ಕಾಡು ಬಾದಾಮಿ. ಅದು ಯಾವ ಮಾವಿನ ಸಸಿನೇನಾ? ಯಾರೋ ಸ್ಟ್ರೈಟ್ ಮಾಡ್ಕ್ಯ ಗಿಡ ಸ್ಟ್ರೈಟ್ ಮಾಡ್ಕೊಂಡು ಮಾಣಿಬೆಟ್ಟ, ನಮ್ಮೂರ್ನ ಮಾಣಿಬೆಟ್ಟ ಸರಿ. ಆದ್ರೆ ಅಷ್ಟು ಆಳ ಹಾಕಿದ್ರೆ ಬೀಜದ 2ರಷ್ಟು ಆಳದ ರಸಪುರಿ ಮಾವಿನ ಗಿಡವನ್ನ ತಂದು ತುರಹಳ್ಳಿ ಫಾರೆಸ್ಟ್ ಅಲ್ಲಿ ನೆಡ್ತಾ ಇದ್ದಾರೆ. ಈ ನಾವೆಲ್ಲ ಬಂದವರು ಹವ್ಯಕ ಪ್ರತಿಷ್ಠಾನ RR ನಗರದವರು. ಇವತ್ತು ಎಲ್ಲ ಹವ್ಯಕರ ಒಂದು 60-70 ಮಂದಿ ಬಂದು ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಬಂದು ನೆಡ್ತಾರೆ. ಕೆಲವೊಂದೆಲ್ಲ ಈಗ ಈ ಮಧ್ಯದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಈ ಮುಂದಿನ ವರ್ಷ ಬಂದು ಅದರ ಆರೈಕೆ ಯಾವ ರೀತಿ ಇದೆ ಅಂತೇಳಿ ಮತ್ತೊಂದು ನೋಡೋ ಕಾರ್ಯಕ್ರಮ ಇರುತ್ತೆ. ಬರೀ ನೆಟ್ಟು ಹೋಗೋದಷ್ಟೇ ಅಲ್ಲ ಈ ಕಾರ್ಯಕ್ರಮ. ವನ ಮಹೋತ್ಸವ ಅಂದರೆ ಒಂದು ಸಲ ನೆಟ್ಟ ಮೇಲೆ ಅದರ ಆರೈಕೆ ಯಾವ ರೀತಿ ಇದೆ ಅಂತೇಳಿ ನೆಕ್ಸ್ಟ್ ಇಯರ್ ಬಂದು ಅಥವಾ ಇನ್ನೊಂದು 6 ತಿಂಗಳಿಗೆ ಬಂದು ನೋಡುವಂಥ ಕಾರ್ಯಕ್ರಮ ಇರುತ್ತೆ. ಇವ್ರ ಮನೆಯಲ್ಲಾಗಿರೋ ರಸಪುರಿ ಮಾವಿನ ಗಿಡವನ್ನು ಉಳಿದವರೆಲ್ಲ ತಿನ್ನೋಕೆ ಅಂತೇಳಿ ಇಲ್ಲಿ ನೆಡ್ತಾ ಇದ್ದಾರೆ. ಇನ್ನೊಂದು 10 ವರ್ಷಕ್ಕಂತೂ ಫಲ ಬರ್ಬೋದು. ನೋಡಿ, ಇದು ನಮ್ಮೂರಿನ ಬಿಲ್ಲು ಪತ್ರೆ ಗಿಡ. ಅದ್ರ ಪತ್ರೆ ಅಂದ್ರೆ ಅಲ್ಲ, ಬೆಂಗಳೂರಿನಲ್ಲಿ ಬಿಲ್ಲು ಪತ್ರೆ ಅಂದ್ರೆ ದಪ್ಪ ದಪ್ಪ ಎಲೆ ಇರುತ್ತೆ, ಅದ್ರ ಪರಿಮಳ ಕಡಿಮೆ. ಇದು ನಮ್ಮೂರಿನಲ್ಲಿ ಆಗುವಂಥದ್ದು. ಅದ್ರ ಒಂದು ಎಲೆ ತೋರಿಸಿ, ಅದು ನೋಡಿ ಎಲ್ಲ ಬಿಲ್ಲು ಪತ್ರೆ ಪರಿಮಳವನ್ನು ಅದ್ರ ಮಾಡ್ತಾ ಇದ್ದಾರೆ. ಇದ್ರ ಒಂಥರ ಪರಿಮಳ
ಇಲ್ಲಿ ಬೆಂಗಳೂರಿನಲ್ಲಿ ಇದ್ದವ್ರಿಗೆ ಗೊತ್ತಾಗೋಲ್ಲ ನೋಡಿ. ಇದು ಈಶ್ವರನಿಗೆ 3 ಎಲೆ ಇರೋದು ಬೇಕು, ಈಗ 2 ಎಲೆ ಬಂತು ಅವ್ರು ದೂರದಿಂದ ತೆಗೆದಿದ್ದು. 3 ಎಲೆ ಇರುವಂಥದ್ದು ಮತ್ತು ಒಂಥರ ವಿಶಿಷ್ಟ ಪರಿಮಳ ಇರುತ್ತೆ. ಬಿಲ್ಲು ಪತ್ರ ಇದು ಬಿಲ್ ಅದು ಇದಕ್ಕೆ BP-ಗೆ ಶುಗರ್ಗೆ ಎಲ್ಲ ಇದರದ್ದು ಸೇವನೆಯಿಂದ ಒಳ್ಳೇದಾಗುತ್ತೆ. ನಮ್ಮಲ್ಲಿ ಹವ್ಯಕರಲ್ಲಿ ಇದರ ತೊಂಬಳಿ ಮಾಡ್ತೀವಿ, ಚಟ್ನಿ ಮಾಡ್ತೀವಿ ನೋಡಿ. ಇದು ಯಾರೋ ನಮ್ಮ ಊರಿನ ಕಡೆಯವರೇ ತಂದು ಹಾಕೋದಿರ್ಬೇಕು ಇದು, ಇಲ್ಲಾಂದ್ರೆ ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಇರೋದೆಲ್ಲ ಬೇರೆ ರೀತಿ ದಪ್ಪದ ಇರುತ್ತೆ. ಇದು ನೋಡಿ ಎಷ್ಟು ಪರಿಮಳ ಇರುತ್ತೆ. ಇದ್ರ ತೊಂಬಳಿ ಮಾಡೋಕ್ಕೂ ಚೆನ್ನಾಗಿರುತ್ತೆ. ತಾಜಾ ಕುಡಿಯಿಂದ ತೆಂಗಿನಕಾಯಿ ಹಾಕಿ ರುಬ್ಬಿ ತೊಂಬಳಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ವಿಷ್ಣು ನೋಡಿ, ಇದು ಇಲ್ಲಿ ವಿಷ್ಣುಕಾಂತಿ ಹೇಳಿ ಅದು ಯಾವ್ದಕ್ಕೆ ಬರೋದು? ಹೌದಾ, ನೀಲಿ ಹೂವು. ಹೌದಾ, ಓ ಇಲ್ಲಿ ತುರಹಳ್ಳಿ ಫಾರೆಸ್ಟ್ ಅಲ್ಲಿ ಸಿಗ್ತಾ ನಿಮ್ಗೆ. ಹಾಗಾದ್ರೆ ಗಣೇಶನ ಹಬ್ಬ ಇನ್ನೂ 2 ತಿಂಗಳ ಇದೆ, ಆಮೇಲೆ ಉಪಯೋಗಿಸೋದು. ನೀಲಿ ಹೂವು ಇರುತ್ತೆ. ಇದು ಗಣೇಶನ ಹಬ್ಬಕ್ಕೆ ಮತ್ತೆ ಕೃಷ್ಣಾಷ್ಟಮಿಗೆ ಅದು ಯಾವ ಗಿಡ ಅಂದ್ರೆ ಮಂದಾರ ಪುಷ್ಪವ ನೀನು. ಕೈ ನೋಡಿ, ಇಲ್ಲಿ ಬೆಂಗಳೂರಿಗೆ ಈ ಚಕ್ಕೆ ಹಣ್ಣಿನ ಪರಿಚಯ ಮಾಡೋಕ್ಕೆ ಅಂತ ತುರಹಳ್ಳಿ ಬ್ರಹ್ಮೋತ್ಸವ ಬಂದವಾಗ ಅದ್ರ ಬೀಜವನ್ನು ಹಾಕ್ತಾ ಇದ್ವಿ. ಅದು ಸಸಿ ಆಗಬೇಕು, ಆಮೇಲೆ ದೊಡ್ಡದಾಗಿ ಬರುತ್ತೆ. ಅದು ಎಷ್ಟು ಸಸಿ ಹುಟ್ಟುತ್ತಾ ಇಲ್ಲ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಸಲ ಬಂದಾಗ ನೋಡಿಕೊಂಡು ಏನು ಮಾಡಬೇಕು. ಇದೆಲ್ಲ ಅರಣ್ಯದಲ್ಲಿ ಪ್ರತಿ ವರ್ಷವೂ RR ನಗರದವ್ರು ಬಂದು ಗಿಡ ಅಲ್ಲ, ಅವರು ಶಶಿ ನೆಟ್ಟಿದ್ದೀನೋ ನಂಗೆ 20 ವರ್ಷ 30 ವರ್ಷ ಬದುಕು ಸಿಗ್ತದೆ. ಅಲ್ಲ ಅವ್ರ ತಲೆ ಮೇಲೆ ಚಿಟ್ಟೆ ಇದೆ ನೋಡಿ. ಚಿಟ್ಟೆ ಇಷ್ಟೊತ್ತಾದ್ರೂ ಇದೆ ಅವ್ರ ತಲೆ ಮೇಲೆ. ಒಂದ್ಸಲ ಕಕ್ಕೆ ಸೊಪ್ಪು ಅದು ಏನಕ್ಕೆ ಬರುತ್ತೆ? ಅದು ಅದಕ್ಕೆ ಕಷಾಯ ಮಾಡಿ ರಸಾಯನ ಅಂದ್ರೆ ಇದು ರುಚಿ ಹೇಗಿರುತ್ತೆ? ಅಲ್ಲ, ಇದು ಸೊಪ್ಪೆ ರುಚಿ ಇರುತ್ತಾ? ಸೊಪ್ಪೆ ರುಚಿ ಇರುತ್ತಾ? ಅಂದ್ರೆ ಕುದಿಸಿ ಕಷಾಯ ದೇವ್ರ ಪೂಜೆ ಮಾಡಿ ಪ್ರಸಾದ ಹಾರ್ಟಿಕಲ್ಚರ್ PhD ಮಾಡ್ತಾ ಇದ್ದ. ನಿಂಗ್ಳದ್ದೇ ಟೆರೆಸ್ ಗಾರ್ಡನ್ ಇದೆ. ಗಾರ್ಡನ್ ಅಲ್ಲ, ಮ್ಯಾಲ್ ಗಿಡ ಹಾಕಿ ಬೇವಿನ ಗಿಡ ನೆಟ್ಟಿದ್ದು, ಮನೆಯಿಂದ ತಂದ ಬೇವಿನ ಗಿಡ ಇದೆ.
ಈ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರೂ ಪರಿಸರ ಸಂರಕ್ಷಣೆಯ ಅಂಗವಾಗಿ ಇನ್ನೂ ಹೆಚ್ಚಿನ ಗಿಡಗಳನ್ನು ನೆಟ್ಟು ಅರಣ್ಯವನ್ನು ಉಳಿಸೋಣ, ನಾಡನ್ನು ಬೆಳೆಸೋಣ, ಬೆಂಗಳೂರಿನಂತಹ ನಗರದಲ್ಲಿ ಹಸಿರೇ ಉಸಿರಾಗಿಸೋಣ ಎಂದು ನಿರ್ಧಾರವನ್ನು ಕೈಗೊಂಡು ತಮ್ಮ ತಮ್ಮ ಮನೆಗೆ ಮರಳಿದರು. ಸಸ್ಯ ಸಮೃದ್ಧಿಯಿಂದ ನಾಡಿನಲ್ಲಿ ಸುಭಿಕ್ಷ ಉಂಟಾಗಲಿ.